ಹೆಲ್ಮೆಟ್ ಹಾಕ್ಕೊಳ್ಳಿ ತಲೆ ಸುರಕ್ಷತೆಗೋಸ್ಕರ. ಆಮೇಲೆ 3 ಜನ ಪ್ರಯಾಣಿಸೋದು ಬೇಡ, ಸೀಟ್ ಬೆಲ್ಟ್ ಹಾಕ್ಕೊಂಡೇ ಹೋಗ್ರಿ. ಆಮೇಲೆ ಎಲ್ಲ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅವರು ಪೇಮೆಂಟ್ ಮಾಡಿ ರೆಸಿಪ್ಟ್ ತೊಗೊಂಡು ಹೋಗಬೇಕು. ಹೆಲ್ಮೆಟ್ ಹಾಕ್ಕೊಳ್ಳಿ ನಿಮ್ಮ ತಲೆ ಸುರಕ್ಷತೆಗೋಸ್ಕರ. ಆಮೇಲೆ 3 ಜನ ಪ್ರಯಾಣಿಸೋದು ಬೇಡ, ಮತ್ತು ಸೀಟ್ ಬೆಲ್ಟ್ ಹಾಕ್ಕೊಂಡೇ ಹೋಗ್ರಿ. ಆಮೇಲೆ ಎಲ್ಲ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ರಿ ಅಂತ ಇವನ್ನ ಇಟ್ಕೊಂಡು ಬಿಟ್ಟು ನಾವು ಅವೇರ್ನೆಸ್ಸನ್ನು ಇವತ್ತಿಂದ ಶುರು ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಒಂದು ಈ ಚಲನ ಈ ಥರ ಮಾಡೆಲ್, ಇದು ಜಸ್ಟ್ ಮಾಡೆಲ್. ಈ ಥರ ಫೋಟೋ ಬರುತ್ತೆ, ಅವ್ರು ಓಡಾಡಬೇಕಾದ್ರೆ ಈ ಥರ ಫೋಟೋ ಬರುತ್ತೆ, ನಂಬರ್ ಪ್ಲೇಟ್ ರಿಕಗ್ನಿಷನ್ ಆಗಿರುತ್ತೆ, ಅವ್ರದ್ದು ಪೂರ್ತಿ ಫೋಟೋ ಬರುತ್ತೆ ಅವ್ರದ್ದು, ಅಂದರೆ ಅವ್ರು ಯಾವಾಗ ಎಲ್ಲಿ ಹೋಗ್ತಾಯಿದ್ರು ಏನು ಅಂತ. ಈ ಫೋಟೋ ನಮ್ಮಲ್ಲಿ ಬರುತ್ತೆ. ಆ ಫೋಟೋನ ಇದು ಚಲನ್ ಮನೆ ಕಳಿಸ್ಕೊಡ್ತಕ್ಕಂಥ ಮಾಡೆಲ್ ಚಲನ್. ಇದು ಫೈನಲ್ ಅಲ್ಲ, ಯಾಕಂದರೆ ನಾವಿನ್ನೂ ಅದು ಕಳಿಸ್ತಾ ಇಲ್ಲ ಅಂತ ಹೇಳಿದ್ನಲ್ಲ, ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಇವರು ಇದನ್ನು ಏನು ಮಾಡ್ತಾರೆ, ಅದನ್ನು ಎಲ್ಲೆಲ್ಲಿ ದಂಡ ಕಟ್ಟಬೇಕು ಅವರು ಅಂತ. ಈಗ ಸದ್ಯಕ್ಕೆ 2 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ, ಅಂದರೆ ಹಾವೇರಿ ಟೌನು ಮತ್ತು ರಾಣೆಬೆನ್ನೂರು ಟೌನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ನಮ್ಮದು ಡಿವೈಸ್ ಏನಿದೆ, POS ಡಿವೈಸ್ ನಾವು ಪ್ರಕರಣ ದಾಖಲೆ ಮಾಡ್ತೀವಿ, ಆ ಡಿವೈಸಿಗೆ ಲಿಂಕ್ ಮಾಡ್ಕೊಂಡಿದ್ದೀವಿ. ಸೊ ಈಗ ರಾಣೆಬೆನ್ನೂರಲ್ಲಿ ವೈಲೇಷನ್ ಆಯಿತು, ಅಲ್ಲಿಂದ ಏನೋ ಫೋಟೋ ಅಪ್ಲೋಡ್ ಆಗಿತ್ತು, ಅವ್ರು ಇಲ್ಲಿಗೆ ಬಂದು ಫೈನ್ ಕಟ್ಟೋದೇನು ಅವಶ್ಯಕತೆ ಇಲ್ಲ. ರಾಣೆಬೆನ್ನೂರು ಪೊಲೀಸ್ ಸ್ಟೇಷನಿಗೆ ಹೋಗಿ ಅವ್ರ ಗಾಡಿ ನಂಬರ್ ಹೇಳಿದಾಗ ನಮ್ಮ POS ಮಷಿನಲ್ಲಿ ಓಪನ್ ಮಾಡ್ತಾರೆ, ಲಿಂಕ್ ಆಗಿರುತ್ತೆ, ವೈಲೇಷನ್ ಆಗಿದ್ದು ಅಲ್ಲಿ ತೋರಿಸುತ್ತೆ, ಅವ್ರ ಕಡೆನೂ ಇರುತ್ತೆ. ಅವರು ಅದನ್ನು ಎಲ್ಲಿ ವೈಲೇಷನ್ ಮಾಡಿದ್ರು ಏನು ಅಂತ ಲೊಕೇಶನ್ ಎಲ್ಲ ಬಂದಾಗ ಅವ್ರು ಏನು ಮಾಡ್ತಾರೆ, ಅಲ್ಲಿ ಈಗ ಮ್ಯಾನ್ಯುವಲಿ ಪೇಮೆಂಟ್ ಆಪ್ಷನ್ ಈಗ ಕೊಟ್ಟಿದ್ದೀವಿ. ಅವರು ಪೇಮೆಂಟ್ ಮಾಡಿ ರೆಸಿಪ್ಟ್ ತೊಗೊಂಡು ಹೋಗಬೇಕು, ರೆಸಿಪ್ಟ್ ತೊಗೊಳ್ಬೇಕು. ರೆಸಿಪ್ಟ್ ಕಂಪಲ್ಸರಿ ಜನ್ರೇಟ್ ಆಗುತ್ತೆ ಅದರಲ್ಲಿ. ಈಗ ಇನ್ನು ಸ್ವಲ್ಪ ದಿವಸಕ್ಕೆ ನಾವು ಇದರಲ್ಲೇ ಏನು ಮಾಡಿದ್ದೀವಿ, ಒಂದು QR ಕೋಡ್ ಕೊಟ್ಟಿದ್ದೀವಿ. ಆನ್ಲೈನ್ ಪೇಮೆಂಟ್ ಮಾಡೋರು ರೆಸಿಪ್ಟ್ ಬಂದ ತಕ್ಷಣ ಅಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಬೋದು, ಅವ್ರಿಗೆ ಅಲ್ಲೇ ಆನ್ಲೈನೇ ರೆಸಿಪ್ಟ್ ಸಿಗುತ್ತೆ ಮತ್ತು ಅವ್ರ ಕೇಸ್ ಮೇಲೆ. ಆಮೇಲೆ ರೋಡಲ್ಲಿ ಎಲ್ಲಿ ನಿಂತಿದ್ದು ನಮ್ಮ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಎಲ್ಲ ಪೊಲೀಸ್ ಆಫೀಸರ್ಸು ಯಾರು ನಿಂತಿರ್ತಾರೆ, ಅವರು ಕೂಡ ಯಾವುದೋ ವೈಲೇಷನಲ್ಲಿ ಗಾಡಿ ಹಿಡಿದ್ಬಿಟ್ಟು ಆ ಗಾಡಿ ನಂಬರ್ ಹಾಕಿ ಚೆಕ್ ಮಾಡಿದಾಗ ಎಷ್ಟು ವೈಲೇಷನ್ಸ್ ಆಗಿದೆ ಆ ಗಾಡಿದು ಅಂತಲೂ ಲಿಸ್ಟ್ ಆಗಿರುತ್ತೆ. ಯಾವುದು ಹಾಗೇನು ಬೇರೆ ಫೈನ್ ಏನಿಲ್ಲ ರೀ, ಏನಿಲ್ಲ. ವರ್ಷಕ್ಕೆ 1 ಸಲ ಅಥವಾ 2 ಸಲ ಏನು ಮಾಡ್ತಾರೆ ಗೌರ್ಮೆಂಟಿಂದ ಅಂದರೆ 50% ಅದನ್ನು ಇದನ್ನು ಮಾಡ್ತಾರೆ, ವೇ ಆಫ್ ಮಾಡ್ತಾರೆ. ಈ ಫಾರ್ ಎಕ್ಸಾಂಪಲ್ 500 ರುಪೀಸಿದ್ದು ನಿಮ್ಮದು ಫೈನ್ ಇತ್ತು ಅಂದರೆ ಅದೊಂದು ಗೌರ್ಮೆಂಟಿಂದ ಒಂದು ತಿಂಗಳು 2 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಅದನ್ನು ಫೈನ್ ಕಟ್ಟಿಬಿಟ್ಟು 50% ಫೈನ್ ಕಟ್ಟಿ ನಿಮ್ಮ ಕೇಸನ್ನು ಕ್ಲೋಸ್ ಮಾಡ್ಕೋಬೋದು. ಡಿಸ್ಕೌಂಟ್ ಕೊಟ್ಟರು ತುಂಬ್ತಾ ಇಲ್ಲ. ಈ ವರ್ಷ ಭಾಳ 2 ಸಲ ಕೊಟ್ಟರು, ಹೈಯೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಏನೂ ಇಲ್ಲ, ಅದು ಇನ್ಮೇಲೆ ಶುರು ಆಗುತ್ತೆ ಅದು. ಸೊ ಈಗ ಸದ್ಯಕ್ಕೆ ಇಲ್ಲಿ ತನಕ ಅಂತೂ ನಮಗೆ ಅಪ್ಲೈ ಆಗ್ತಿರ್ಲಿಲ್ಲ. ಈಗ ಬರೋ 2 ವರ್ಷಗಳು ಚುನಾವಣಾ ತಯಾರಿ